ಋಷಿಗಳು ಕೇಳ್ತಾರಲ್ಲ, ಸತ್ತು ಮಲಗುತ್ತ ನೆತ್ತರಿತ್ತರು ಏನಿತು ಸಾಸಿರ ಯೋಧರು, ತನ್ನ ನೆಲದಲ್ಲಿ ಹೆಮ್ಮೆ ಛಲದಲ್ಲಿ ಮಾತೆಗರ್ಪಿತರಾದರು, ಅತ್ತ ಹೆಣ್ಣ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡಿರೆನು ತಾನ್ನರಳಿದೆ. ಇಷ್ಟು ವರ್ಷ ಎಲ್ಲವನ್ನು ಸಮರ್ಪಿಸಿ ಹೋದ್ರಲ್ಲ, ಅವರ ಸಮರ್ಪಣೆ ವ್ಯರ್ಥವಾಗಿಸೋದು ಬಿಡ. ಯಾವ ಕಾರಣಕ್ಕೆ ಧರ್ಮವನ್ನು ಉಳಿಸಿಕೊಟ್ಟು ಹೋದ್ರು? ಒಂದು ನಂಬಿಕೆ ಸ್ವಾಮಿ. ನಾವಲ್ಲದಿದ್ರು ಮುಂದಿನ ಪೀಳಿಗೆ ಒಂದು ಬರುತ್ತೆ, ಮುಂದಿನ ತಲೆಮಾರಿ ಧರ್ಮ ರಕ್ಷಣೆಯನ್ನ ಮಾಡಿ ತನ್ನ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗುತ್ತೆ. ಒಂದು ನಂಬಿಕೆ. ಯಾವ ಭಾವಿ ಪೀಳಿಗೆ ಉತ್ಕರ್ಷೆ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದ್ಯೋ ಆ ಭಾವಿ ಪೀಳಿಗೆ ನಾವುಗಳೇ ಅಲ್ವಾ? ಯಾವ ಭಾವಿ ಪೀಳಿಗೆ ಮೇಲೆ ನನ್ನ ನಿಮ್ಮ ಪೂರ್ವಿಕರು ಹಿಮವತ್ ಪರ್ವತದಷ್ಟು ನಂಬಿಕೆ ಭರವಸೆ ವಿಶ್ವಾಸಗಳನ್ನಿಟ್ಟು ಹೋಗಿದ್ರು ಆ ಮುಂದಿನ ಪೀಳಿಗೆ ನಾವುಗಳೇ ಅಲ್ವಾ? ನಾವೇ ಧರ್ಮ ರಕ್ಷಣೆ ಮಾಡಬೇಕು. ಧರ್ಮ ಮನೆಯ ಮಕ್ಕಳಿಗೆ ಧರ್ಮ ಜ್ಞಾನ ನೀಡಬೇಕು, ಧರ್ಮ ಜಾಗೃತಿ ಮೂಡಿಸಬೇಕು. ಅಕಸ್ಮಾತ್ ನಮ್ಮ ಮಕ್ಕಳಿಗೆ ಧರ್ಮ ಜಾಗೃತಿ ಮೂಡಿಸ್ಲಿಕ್ಕೆ ನಮ್ಮಿಂದ ಗ್ರಂಥಗಳನ್ನು ಓದಿಸ್ಲಿಕ್ಕೆ ಆಗೋದಿಲ್ಲ, ವೇದ ಉಪನಿಷತ್ತುಗಳನ್ನು ಓದಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ರಾಮಾಯಣ ಮಹಾಭಾರತದಂತ ಇತಿಹಾಸಗಳನ್ನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ, ಕನಿಷ್ಠ ಪಕ್ಷ ಭಗವದ್ಗೀತೆಯಿಂದ ಶ್ಲೋಕಗಳನ್ನು ಹೇಳಿಸ್ಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕು? ನಿಮ್ಮಿಂದ ಮಕ್ಕಳಿಗೆ ಗ್ರಂಥಗಳನ್ನು ಓದಿಸ್ಲಿಕ್ಕೆ ಆಗ್ಲಿಲ್ಲ, ಪರವಾಗಿಲ್ಲ ಸ್ವಾಮಿ. ಕನಿಷ್ಠ ಪಕ್ಷ ನಿಮ್ಮ ಮನೆಯ ಮಕ್ಕಳನ್ನ ವಾರಕ್ಕೊಂದು ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬರಬೇಕು. ಯಾಕೆ? ಹಿರಿಯರು ಹೇಳ್ತಾರೆ, ಭಜನೆ ಮಾಡುವ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ. ಭಜನೆಗಿರುವ ಸಾಮರ್ಥ್ಯ ಅದು ಮನೆಗಳನ್ನ ಸಂಘಟಿಸುತ್ತೆ, ಕುಟುಂಬಗಳನ್ನು ಒಗ್ಗೂಡಿಸುತ್ತೆ, ಸಮಾಜವನ್ನ ಸಂಘಟಿಸುತ್ತೆ, ಧರ್ಮವನ್ನ ಸಂಘಟಿಸುತ್ತೆ, ರಾಷ್ಟ್ರವನ್ನು ಒಗ್ಗಟ್ಟನ್ನಾಗಿಸುತ್ತೆ. ಆ ಸಾಮರ್ಥ್ಯ ಭಜನೆಗಳಿಗಿದೆ. ಇವತ್ತವರೆಗೂ ನಮ್ಮೆಲ್ಲ ರಕ್ತದ ಕಣ ಕಣದಲ್ಲೂ ಧಾರ್ಮಿಕತೆ ಆಧ್ಯಾತ್ಮಿಕದ ಪ್ರವಾಹ ಹರಿದು ಬಂದಿದೆ ಅಂದ್ರೆ ಇಲ್ಲಿ ಕೂತಿರುವಂತ ನೆರೆದಿರುವಂತ ಸಾವಿರಾರು ಜನ ಹಿಂದೂಗಳಿದ್ದೀವಿ. ಸಾವಿರಾರು ಜನ ಹಿಂದೂಗಳಲ್ಲಿ ಎಲ್ಲರೂ ಧಾರ್ಮಿಕ ಗ್ರಂಥಗಳನ್ನು ಓದಿದ್ದೀವ ಅಂದ್ರೆ ಇಲ್ಲ. ವೇದೋಪನಿಷತ್ತುಗಳನ್ನು ಓದಿದೀವ? ಬಹುತೇಕರಿಲ್ಲ. ಆದ್ರೆ ಇವತ್ತಿಗೂ ನಮಗೆ ರಾಮರ ಮೇಲೆ ಭಕ್ತಿ ಏನಕ್ಕೆ? ಭಜನೆಗಳನ್ನ ಕೇಳ್ಕೊಂಡು ಬಂದ್ವಿ. ಮನೆಗಳಲ್ಲೂ ತ್ಯಾಗರಾಜರ ಭಜನೆಗಳನ್ನ ನಮ್ಮ ಹಿರಿಯರು ಹಾಡ್ತಿದ್ರಲ್ಲ, ರಾಮನಾಮ ಮನೆ ರೋಮಾಂಚನ ಮನೆ. ರಾಮವನ್ನ ಕೇಳಿದ್ರೆ ರೋಮಾಂಚನ ಆಗಬೇಕಪ್ಪ ಅಂತ ತ್ಯಾಗರಾಜರು ಭಜನೆಗಳನ್ನು ಹಾಡ್ಕೊಂಡು ಬಂದ್ರು. ಅದನ್ನ ನಮ್ಮ ತಾಯಿಂದ್ರು ನಮಗೆ ಹೇಳ್ಕೊಟ್ರು. ನಮಗೆ ಆಧ್ಯಾತ್ಮ ಗೊತ್ತು ಏನಕ್ಕೆ? ಗ್ರಂಥಗಳ ಮೂಲಕ ಅಲ್ಲ. ಯಾವುದೋ ಶತಮಾನಗಳ ಹಿಂದೆ ಈ ಮಣ್ಣಿನಲ್ಲಿ ಹುಟ್ಟಿದಂತ ಒಬ್ಬ ಸಂತರು ಮುಂದೆ ನಿಂತು ಗಲ್ಲಿಗಳಲ್ಲೂ ಭಜನೆಗಳನ್ನು ಹಾಡ್ತಾ ಅಣ್ಣಮಾಚಾರಿ ಅಂತವ್ರು ಬಂದು ಬ್ರಹ್ಮ ಮೊಕ್ಕಟೆ ಬ್ರಹ್ಮ ಮೊಕ್ಕಟೆ ಅಂದುರಿಕೆ ಅಂತರಾತ್ಮ ಹರಿಯೊಕ್ಕಟೆ ಅಂತ ಹಾಡ್ತಾ ಬಂದ್ರಲ್ಲ, ಆ ಭಜನೆಗಳು ತುಂಬಿಸಿಕೊಡ್ತು ಸ್ವಾಮಿ ನಮ್ಮಲ್ಲಿ ಆಧ್ಯಾತ್ಮ ಧಾರ್ಮಿಕತೆಯ ಪ್ರವಾಹ. ಅಂತ ಭಜನೆಗಳನ್ನು ಉಳಿಸಬೇಕು, ಮುಂದಿನ ಪೀಳಿಗೆ ಕಲ್ಪಿಸಬೇಕು, ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಬೇಕು. ನಮ್ಮ ಮಕ್ಕಳು ಕೂತು ಭಜನೆ ಹಾಡಿದ್ರೆ ಭಗವಂತ ನಿತ್ತು ಕೇಳ್ತಾನೆ, ನಮ್ಮ ಮಕ್ಕಳು ನಿತ್ತು ಭಜನೆ ಹಾಡಿದ್ರೆ ಭಗವಂತ ಕುಣಿದಾಡಿ ಕೇಳ್ತಾನೆ, ನಮ್ಮ ಮಕ್ಕಳು ಕುಣಿದಾಡ್ತಾ ಭಜನೆ ಹಾಡಿದ್ರೆ ಅದು ಕುಣಿತ ಭಜನೆ ಆಗುತ್ತೆ. ಭಗವಂತ ಭಕ್ತನ ಭಜನೆಗೆ ಕುಣಿಯುವಂತ ದೃಶ್ಯ ಕಣ್ಣು ಮುಂದೆ ಬರುತ್ತೆ ಅಂತ ಹಿರಿಯರು ಹೇಳಿದ್ರಲ್ಲ, ಅಂತ ಭಜನೆಗಳು ಸುದೆ ಮಕ್ಕಳ ಬಾಯಿಂದ ಹೊರಡಲಿ, ಕಂಸಾಳೆಗಳ ನಾದಗಳು ಮಕ್ಕಳ ಕೈಯಿಂದ ಹೊರಹೊಮ್ಮಲಿ. ಅದು ಧರ್ಮ ಜಾಗೃತಿ. ಈ ಧರ್ಮ ಜಾಗೃತಿ ಯಾರು ಮಾಡಿಸ್ಬೇಕು? ಯಾರು ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿಸ್ಬೇಕು? ಯಾರು ಮಕ್ಕಳ ಬಾಯಲ್ಲಿ ಭಜನೆ ಹಾಡಿಸ್ಬೇಕು? ತಾಯಂದಿರೇ ಮಾಡಬೇಕು. ಯಾಕೆ ತಾಯಂದಿರೇ ಮಾಡಬೇಕು? ನಾನು ಹೇಳ್ತಿರುವಂತ ಮಾತಲ್ಲ. ಮನುಸ್ಮೃತಿ 6ನೇ ಅಧ್ಯಾಯದಲ್ಲಿ ಮನು ಬರೀತಾರೆ, ಉಪಾಧ್ಯಕ್ಷಾಚಾರ್ಯ ಆಚಾರ್ಯಶತಂ ಪಿತಾನ್ ಶಾಸ್ತ್ರತು ಪಿತ್ರಾನ್ ಮಾತ ಗೌರವೇನ ತಿರಿಚ್ಛತೆ. ಅರ್ಥಾತ್ ಮನು ಬರೆದ್ರು 10 ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ ಅಂತ, 100 ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ. ಆದ್ರೆ ಅಂತ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನುಸ್ಮೃತಿನಲ್ಲಿ ಮನು ಬರೆಯುವಂತ ಮಾತು. ಅರ್ಥಾತ್ ಇಡೀ ಜಗತ್ತು ನಿತ್ತು ಮಕ್ಕಳಿಗೆ ಕೊಡುವಂತ ವಿದ್ಯೆಯನ್ನ ಮೀರಿದು ಒಬ್ಬ ತಾಯಿ ನಿತ್ತು ತನ್ನ ಮಗುವಿಗೆ ಕೊಡುವಂತ ಸಂಸ್ಕಾರ ಅಂತ ಒಬ್ಬೊಬ್ಬ ತಾಯಿಂದ್ರಲ್ಲಿದ್ದೀರಾ. ಆ ತಾಯಿಂದ್ರು ಮಕ್ಕಳಿಗೆ ಸಂಸ್ಕಾರ ಕೊಡಿ. ಆದ್ರೆ ನಮ್ಮ ದೌರ್ಭಾಗ್ಯ, ನಮ್ಮದೇ ಹಿಂದೂ ಮನೆಯ ಪೋಷಕರು ತಾಯಂದಿರು ಹಿರಿಯರು ಪ್ರಶ್ನೆ ಮಾಡ್ತಾರೆ, ನಮ್ಮ ಮಕ್ಕಳೇನಕ್ಕೆ ಭಜನೆ ಹಾಡಬೇಕು? ನಮ್ಮ ಮಕ್ಕಳಿಗೆ ಏನಕ್ಕೆ ಧರ್ಮ ಬೋಧನೆ? ನಮ್ಮ ಮಕ್ಕಳಿಗೆ ಏನಕ್ಕೆ ಧರ್ಮ ಸಂಸ್ಕಾರ? ನಮ್ಮ ಮಕ್ಕಳು ಏನಕ್ಕೆ ಮಠ ಮಂದಿರಕ್ಕೆ ಹೋಗಬೇಕು? ನಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತೀವಿ, ಲಕ್ಷ ಲಕ್ಷ ಫೀಸ್ ಕಟ್ತೀವಲ್ವಾ? ನಮ್ಮ ಮಕ್ಕಳು ನಮಗೆ ಚೆನ್ನಾಗಿ ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಸಾಕು, 30-50 ಸಾವಿರ ಸಂಬಳ ತಗೊಂಡು ಕೆಲಸದಲ್ಲಿ ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕು, ಜೀವನ ಸಾರ್ಥಕ. ಮಕ್ಕಳಿಗೆ ದೇಶ ಧರ್ಮ ಕಟ್ಕೊಂಡು ಏನಾಗಬೇಕು ಅಂತ ನಮ್ಮದೇ ಹಿಂದೂ ಪೋಷಕರ ಪ್ರಶ್ನೆ. ಯಾಕೆ ಮಕ್ಕಳಿಗೆ ಧರ್ಮ ಬೋಧನೆ? ಯಾಕೆ ಮಕ್ಕಳಿಗೆ ಧರ್ಮ ಸಂಸ್ಕಾರ? ದೇಶ ರಕ್ಷಣೆಗಲ್ಲ, ಧರ್ಮ ರಕ್ಷಣೆಗೂ ಅಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ ಮಕ್ಕಳಿಗೆ ಧರ್ಮ ಸಂಸ್ಕಾರವನ್ನು ನೀಡಿ. ಕೆಲವು ತಿಂಗಳ ಹಿಂದೆ ಪಕ್ಕದ ನಮ್ಮ ರಾಜ್ಯ ಕರ್ನಾಟಕದ ಬೆಳಗಾವಿನಲ್ಲಿ ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ತೀರಿಕೊಂಡಿದ್ರು. ಆಸ್ಪತ್ರೆ ಅವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು,
ನಮ್ಮ ಆಸ್ಪತ್ರೆಯಲ್ಲಿ ವೃದ್ಧರು ಅಡ್ಮಿಟ್ ಆಗಿದ್ರು ಸಾರ್, ತೀರ್ಕೊಂಡಿದ್ದಾರೆ. ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಏನ್ ಮಾಡಬೇಕು ಬಂದು ನೋಡಿ ಅಂತ. ಪೊಲೀಸರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು. ಆ ವೃದ್ಧರ ಡಾಕ್ಯುಮೆಂಟ್ಸ್ ಏನೇನಿದೆ ಆಸ್ಪತ್ರೆ ಅವರ ಹತ್ರ ಎಲ್ಲ ತೆಗೆಸ್ಕೊಂಡ್ರು. ಅವ್ರ ಮನೆ ಅಡ್ರೆಸ್ ಹುಡ್ಕೊಂಡು ಹೋದ್ರು. ಅಕ್ಕ ಪಕ್ಕದ ಮನೆಯವ್ರ ಹತ್ರ ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿ ಇದ್ದಂಥವ್ರು ವೃದ್ಧರು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರಮ್ಮ, ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಮನೆಯವರು ನೆಂಟಸ್ಥರು ಸಂಬಂಧಿಕರಂತನಾದ್ರೂ ಜಗತ್ನಲ್ಲಿ ಯಾರಾದ್ರೂ ಇದ್ದಾರಾ? ಅಕ್ಕಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ರು, ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್. ಸರಿ, ಇಬ್ರು ಮಕ್ಕಳು ಫೋನ್ ನಂಬರನ್ನ ಪೊಲೀಸರು ತರಿಸ್ಕೊಂಡ್ರು. ಫೋನ್ನಲ್ಲಿ ಇಬ್ಬರು ಮಕ್ಕಳಿಗೆ ಮಾತಾಡಿ ತಲುಪಿಸ್ತಾರೆ ಪೊಲೀಸರು. ಭಾರತದಲ್ಲಿದ್ದಂತ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ, ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲೇ ತೀರ್ಕೊಂಡ್ರು. ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೇರಿಕ, ಮಗಳು ಕೆನಡಾ. ಇಬ್ಬರೂ ಮಕ್ಕಳು ವಿದೇಶದಿಂದ ಫೋನ್ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡುತ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸೊತ್ ನಮಗಿಲ್ಲ, ನಮ್ಮಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಿಂದರು ಸರ್ವಸ್ವವನ್ನು ಮುಡಿಪಾಗಿಟ್ಟು ನನ್ನ ಬದುಕಿಗಿಂತ ಸುಖವಾದ ಬದುಕು ನನ್ನ ಮಗು ಸಾಗಿಸ್ಲಿ ಅನ್ನೋ ಒಂದು ಆಶಯದೊಂದಿಗೆ ಎಲ್ಲವನ್ನೂ ಸಮರ್ಪಿಸಿರ್ತಾರೋ, ಆ ತಂದೆ ತಾಯಿಂದ್ರ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಮಕ್ಕಳಿಗಿಲ್ಲ ಅಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡಿ ಯಾವ ಸಾರ್ಥಕತೆಗೆ ಇನ್ನೆಂಥ ಸಂಸ್ಕಾರ ಕೊಟ್ಟು ಮನೆ ಮಕ್ಕಳನ್ನ ಬೆಳೆಸ್ತಿದ್ದೀವಿ ನಾವು? ಯೋಚಿಸ್ಬೇಕಲ್ವಾ? ಯಾಕಿಂತ ಪರಿಸ್ಥಿತಿಗಳು ಸಮಾಜದಲ್ಲಿ ನಿರ್ಮಾಣ ಆಗ್ತಿದ್ದಾವೆ? ಯಾಕೆ ತಂದೆ ತಾಯಿಂದ್ರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರ್ಲಿಕ್ಕಾಗದೇ ಇರುವಂತ ಮಕ್ಕಳು ಸಮಾಜದಲ್ಲಿ ಬೆಳೀತಿದ್ದಾರೆ? ಕಾರಣ ಇಷ್ಟೇ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆಯ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ವಚನಗಳು, ದಾರ್ಶನಿಕರ ಪದಗಳು, ದಾಸರ ಕೀರ್ತನೆಗಳು, ಭಜನೆಗಳು, ಭಗವದ್ಗೀತೆ ಶ್ಲೋಕಗಳನ್ನ ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಅಂದ್ರೆ ಪೋಷಕರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಆ ಮಕ್ಕಳಿಗೆ ಹೇಳ್ಕೊಡುತ್ತೆ, ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಸಂಸ್ಕಾರವನ್ನ. ಇಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ಸ್ವಾರ್ಥಕ್ಕೋಸ್ಕರನಾದ್ರೂ ನಾವು ನೀಡಲಿಲ್ಲ ಅಂದ್ರೆ ಇನ್ಯಾರು ನೀಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮಕ್ಕಳಿಗೆ ನಾನು ಕೊಡಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ಮುಂದಿನ ಪರಂಪರೆಗೆ ನಾನು ತಲುಪಿಸ್ಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳನ್ನು ನಾನು ಓದಲಿಲ್ಲ, ಇನ್ಯಾರು ಓದ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ರಕ್ತದ ಪರಿಚಯ ನನಗಾಗ್ಲಿಲ್ಲ, ಇನ್ಯಾರು ಮಾಡ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಹೋಗ್ಲಿಲ್ಲ, ಇನ್ಯಾರು ಹೋಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕೀರ್ತನೆಗಳನ್ನ ಭಜನೆಗಳನ್ನ ಪುಂಖಾನುಪುಂಖವಾಗಿ ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನ ನಾನು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕೆಲಸಕ್ಕೆ ನಾನು ಸಮಯ ಕೊಡಲಿಲ್ಲ, ಇನ್ಯಾರು ಸಮಯ ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಗಳಿಗೆ ಕನಿಷ್ಠ ಪಕ್ಷ ನಾನು ಶ್ರಮ ವಹಿಸಲಿಲ್ಲ, ಇನ್ಯಾರು ಶ್ರಮಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ? ಇಲ್ಲಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಇಲ್ವ ಧರ್ಮ ರಕ್ಷಣೆ? ನಾವೇ ಮುಂದೆ ಬರಬೇಕು, ನಾವೇ ನಮ್ಮ ಪರಂಪರೆ ಉಳಿಸ್ಕೊಳ್ಬೇಕು. ಉಳಿಸಿಕೊಳ್ಳಬೇಕಂದ್ರೆ ಮನೆಗಳ ಧರ್ಮ ಜಾಗೃತಿ ಶುರುವಾಗಬೇಕು, ಮನೆ ಮಕ್ಕಳ ಧರ್ಮ ಜಾಗೃತಿ ಶುರುವಾಗಬೇಕು. ಶಾಸ್ತ್ರಾಕಾರರ ಮಾತು, ವರಂ ಏಕಂ ಗುಣಿಪುತ್ರೋ ನಚಮೂರ್ಖ ಶತೈರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ, ಒಂದೊಂದು ಹಿಂದೂ ಮಗು ಮನ್ನಲ್ಲಿದೆಯಲ್ಲ, ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದುವಾಗಿ ತಾರು ಮಾಡಿ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ. ಅಂತ ಮಕ್ಕಳು ಮನೆಗಳಲ್ಲಿದ್ದಾರೆ, ಆ ಮಕ್ಕಳ ಧರ್ಮ ಜಾಗೃತಿ ಮೂಡಿಸಿ. ಆದ್ರೆ ನಮ್ಮ ದೌರ್ಭಾಗ್ಯ, ಯಾವ ಹಿಂದೂ ಮನೆಗಳ ಧರ್ಮದ ಆಚರಣೆ ನಡಿಬೇಕಿತ್ತೋ, ಧರ್ಮ ಜ್ಞಾನದ ಸುದೆ ಹರಿಬೇಕಿತ್ತೋ ಅಂತ ಹಿಂದೂ ಮನೆಗಳಲ್ಲಿ ಇವತ್ತು ಕನಿಷ್ಠ ಪಕ್ಷ ಧಾರ್ಮಿಕ ಸಂಕೇತ ಧರಿಸೋದು ಮರ್ತು ಹೋಗಿದ್ದೀವಿ. ಕನಿಷ್ಠ ಪಕ್ಷ ಒಂದು ಧಾರ್ಮಿಕ ಸಂಕೇತ ಬೇರೆಲ್ಲೂ ಬೇಡ. ಈ ಕ್ಷಣ ಧರ್ಮ ಸಭೆಯಲ್ಲಿ ಸೇರಿದ್ದೀವಿ, ಸಾವಿರಾರು ಜನ ಇದ್ದೀವಿ. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ,
ಸುತ್ತಮುತ್ತ ಹಿರಿಯರು ಕೂತಿರ್ತಾರೆ, ವೃದ್ಧರು ಕೂತಿರ್ತಾರೆ, ಅಜ್ಜಿ ಕೂತಿರ್ತಾರೆ, ಹಿರಿಯರು ಕೂತಿರ್ತಾರೆ. ಆ ಹಿರಿಯರ ಹಣೆಯನ್ನು ಗಮನಿಸಿ. ಅವರ ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ, ಗಂಧ ಚಂದನ ಭಂಡಾರ ತಿಲಕ ಏನೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ. ನೀವೆಷ್ಟು ದೂರದಲ್ಲಿ ನಿಂತು ನೋಡಿದ್ರು ಅವರ ಹಣೆಯಲ್ಲಿರುವಂತ ಕುಂಕುಮದ ತೇಜಸ್ ಕಣ್ಣಿಗೆ ತಾಗೋ ರೀತಿ ಇರುತ್ತೆ. ಏನಕ್ಕೆ ಧಾರ್ಮಿಕ ಸಂಕೇತ ಧರಿಸ್ತಾರೆ? ಸ್ವಾಭಿಮಾನ. ನನ್ನ ಧರ್ಮ ಸಂಕೇತ ನಾನ್ ಧರಿಸ್ತಿಲ್ಲ, ಇನ್ಯಾರು ಧರಿಸ್ತಾರ ಅನ್ನೋ ಸ್ವಾಭಿಮಾನ. ಅದೇ ಸ್ವಲ್ಪ ನನ್ನ ಪೀಳಿಗೆಯ, ನನ್ನ ತಲೆಮಾರಿನ, ನನ್ನ ವಯಸ್ಸಿನ ಮಕ್ಕಳ ಹಣೆಗಳನ್ನು ಗಮನಿಸಿ. ನಮ್ಮ ಮನೆ ಹಿಂದೂ ಮನೆಯ ಮಕ್ಕಳು ಹಣೆಗೆ ಕುಂಕುಮ ಇಡುವಂತ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ. ವಿಶೇಷತಃ ನಮ್ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಸಿಂಧೂರವೇ ಹಚ್ಚೋದಿಲ್ಲ. ಅದ್ಯಾವುದು ಸಣ್ಣ ಕಪ್ಪು ಚುಕ್ಕಿಯನ್ನೇ ಇಡ್ತಾರೆ ಹಣೆಗೆ, ಒಂದು ಸಣ್ಣ ಕಪ್ಪು ಚುಕ್ಕಿ. ಅದೆಷ್ಟು ಸಣ್ಣದಾಗಿರುತ್ತೆ ಅಂದ್ರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೆ ಏನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟು ಸಣ್ಣ ಚುಕ್ಕಿ. ಇಡೋದೇನಕ್ಕೆ ಮತ್ತೆ ಕಾಟಾಚಾರಕ್ಕೆ. ಹಣೆಗೆ ಬೊಟ್ಟಿಡ್ಲಿಲ್ಲ ಅಂದ್ರೆ ಮನ್ನಲ್ಲಿ ಅಪ್ಪ ಅಮ್ಮ ಬೈತಾರಲ್ಲ ಅನ್ನೋ ಕಾಟಾಚಾರಕ್ಕೆ ಹಣೆಗೊಂದು ಸಣ್ಣ ಬೊಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳದ್ದು ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೆ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು. ಏನಕ್ಕಮ್ಮ ಹಣೆ ಕುಂಕುಮ? ಕಾಟಾಚಾರಕ್ಕಲ್ಲ, ಮಾರುಕ